sister YouTube channel. ಈಗ ನಾನು ಕೊತ್ತಂಬರಿ ಸೊಪ್ಪು ಮಾಡಿರ್ತಾಳೆ ಏನು ನೋಡಿಂದ ವಾಚ್ತೇನೆ. ಬೆಲ್ ಬಾಟಮ್ ಕ್ಲಿಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸಿಸ್ಟರ್ ಯೂಟ್ಯೂಬ್ ಚಾನಲ್. ನಿಮಗೆ 10 ನಿಮಿಷದಲ್ಲಿ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ. ಏನೋ ಅಡುಗೆ ಮಾಡ್ತಾಳಂತೆ, ನೋಡೋಣ ಬನ್ನಿ. ಎಲ್ಲ ರೆಡಿ ಮಾಡಿ ತಗೊಂಡು ಅಡುಗೆ ಮಾಡ್ತಾ ಇದ್ದಾಳೆ. ಬನ್ನಿ ನೋಡೋಣ ಹೆಂಗೆ ಮಾಡ್ತಾಳೆ. ಏನೇನು ಬೇಕು ಅಂದರೆ ಸಾಸಿವೆ, ಸ್ವಲ್ಪ ಅರಿಶಿನ, 1 ಈರುಳ್ಳಿ ಸಾಕು, ಕೊತ್ತಂಬರಿ ಸ್ವಲ್ಪ, ಮತ್ತೆ ಟೊಮೊಟೊ. ಫಸ್ಟು ಟೊಮೊಟೊನ ಮತ್ತೆ ನೀರಲ್ಲಿ ಫಸ್ಟು ಬಿಸಿ ಮಾಡ್ಕೋಬೇಕು. ಅಂದರೆ ಅದು ಸ್ವಲ್ಪ ಬಿಸಿ ಅಲ್ಲ, ಬೇಯಿಸ್ಕೋಬೇಕು ನೀಟಾಗಿ. ಅದು ಸ್ವಲ್ಪ ಕದ್ಲೋವರೆಗೂ ಬೇಯಿಸ್ಕೋಬೇಕು. ಏನು ಅಡುಗೆ ಮಾಡ್ತಾಳೋ ಗೊತ್ತಿಲ್ಲ ನನಗೆ. ಏನು ಮಾತಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಂದರೆ ಸ್ವಲ್ಪ ಸ್ವೆಟ್ ಆಗ್ತಾ ಇದ್ದೀನಿ ನಾನು. ಬರೀ ಬಿಲ್ಡಪ್ಪು. ಲೈಟ್ರ್ ಗ್ಯಾಸ್ ಹಿಂಗೆ ಹಚ್ಚೋದು ನೋಡಿ, ಹಿಂಗೆ. ಫಸ್ಟ್ ವ್ಲಾಗ್ ಹಾಕೋಣ ಅಂತ ಮಾಡ್ತಿದ್ದೀವಿ. ಇವಳು ಯಾಕೋ ವ್ಲಾಗ್ನ ಹೆವಿ ಟ್ರೋಲ್ ಮಾಡ್ಸೋಂಗೆ ಕಾಣ್ತಾ ಇದ್ದಾಳೆ. ನೋಡೋಣ. ಅದಕ್ಕೆ ಇವಾಗ ಹುಣಸೆ ಹಣ್ಣು ಹಾಕಿದ್ದೀನಿ. ಅದು ಕುದೇ ಬರೋವರೆಗೂ, ಅದು ಏನು ಬರೋರು ಕುದಿ ಬರೋವರೆಗೂ ಅದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಕುದೀತಾ ಇದೆ. ಅದು ನೀನು ಹೇಳ್ಕೋ ಸಾಕು. ನಾನಿವ್ರ ಅಕ್ಕ, ನನ್ನ ತಂಗಿ. ಅಲ್ಲಿ ವಿಡಿಯೋ ಮಾಡ್ತಿರೋರು ಅವರು ಅಕ್ಕನೇ. ಅವಳಿಗೆ ಹಿಡ್ಕೋಬೇಕು ಪಾಪ. ನಾನೇ ಹೇಳ್ಕೋಬೇಕು. ಇವಳಿಗೆ ಏನು ಹೇಳಲ್ಲ. ನೋ ವೇ, ಇಲ್ಲ ಚಾನ್ಸೇ ಇಲ್ಲ. ನೋ ವೇ. ಮೊಬೈಲ್ ಇಡು. ತಂಗಿ ಅಬ್ರಾಡ್ ಇಂದ ವಾಚ್ ತಂದಿದ್ದಾಳೆ ಅಕ್ಕಂಗೋಸ್ಕರ. ನನ್ ಮೇಲೆ ಹಣೆ ಇಟ್ಟಳು. ಅಬ್ರಾಡ್ ನಲ್ಲಿ ಓದ್ತಾ ಇದ್ದಾಳೆ. ನನ್ ಮೇಲೆ ಹಣೆ ಇಟ್ಟಳು. ಓದ್ತಿದ್ದಾಳೆ ಅಂದ್ರೆ ABCD ಡಬಲ್ CD ನ ಓದ್ತಾ ಇದ್ದಾಳೆ ಅಲ್ಲ. ನೋಡಿ, ಈಗ ನನ್ನ ಮಕ್ಕ ನೋಡಿದ್ರೆ ನಗು ಅವಳಿಗೆ. ಅದು ಬರ್ತಿಲ್ಲ ಅವಳಿಗೆ. ಸುಮ್ಮನೆ ಇವಳೆ ಸ್ವಲ್ಪ ಬಿಲ್ಡಪ್ ಇರಲಿ ಅಂತ ಹೇಳ್ತಾ ಇದ್ದಾಳೆ. ಅಡುಗೆ ಕಂಟಿನ್ಯೂ ಮಾಡ್ತಿದ್ದಾಳೆ. ಬನ್ನಿ ನೋಡೋಣ. ಏನಿದು ಸ್ಮ್ಯಾಶ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಸೈಡಲ್ಲಿ. ಸುಡ್ತಾ ಇದೆ ನೋಡಿ ಗಾಯ್ಸ್, ಮಳ್ತಾ ಇದೆ ಇದು. ಈಗ ಇದನ್ನು ತೆಗೆದು ಸೈಡಿಗೆ ತಿಕ್ಕಿ ಒಗ್ಗರಣೆ ಹಾಕೋಣ. ಟೊಮೊಟೊ ಮತ್ತು ಹುಣಸೆಹಣ್ಣ ಸ್ಮ್ಯಾಶ್ ಮಾಡಿರ್ತೀರ. ಈ ಕಡೆ ಏನೋ ತಪ್ಪಲಿನ ಕಾಯಕ್ಕಿಟ್ಟಿದ್ದಾರೆ. ಏನೇನು ಮಾಡ್ತಿದ್ರೆ ಹೇಳಿ. ಎಣ್ಣೆ ಹಾಕೋತಾ ಇದ್ದೀನಿ. ಕ್ಯಾನೆಲ್ಲ ಎಣ್ಣೆ ಹಾಕೊಂತಿದ್ದೀನಿ. ನಾನಂತರ ಗಡಿ ಬಿಡಿ, ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಗಡಿ ಬಿಡಿ. ನೀನು ಅಡುಗೆ ಮಾಡು. ಸಾಸಿವೆ ನೋಡಿ ಇಷ್ಟು ಹಾಕೋತಾ ಇದ್ದೀನಿ. 1-2 ಕಾಳು. ಅದು ಚಿಟಪಟ ಅನ್ನೋವರೆಗೂ ಇರಿ. ಇವಳು ಮುಂಚೆನೇ ಸ್ವಲ್ಪ ಗಾಬರಿ ಅಲ್ಲ, ಅರ್ಜೆಂಟ್ ಲೇಡಿ ಇವಳು. ಸೊ ಹಂಗಾಗಿ ಬೇಗ ಹಾಕೊಂಡ್ಬಿಟ್ಟಿದ್ದಾಳೆ. ಒಬ್ಬರು ಬಂದರು. ಹೇಳಿದ್ನ ಎಷ್ಟು ಸಲ ಹೇಳ್ತೀಯ ಅಂತಾಳು ಅವಳು. ಈರುಳ್ಳಿನ ಹಾಕೋಬೇಕಾದ್ರೆ ಸ್ವಲ್ಪ ದೂರ ನಿಂತ್ಕೊಂಡು ಹಾಕೊಳ್ಳಿ. ಈ ಥರ ಅಡುಗೆ ಮಾಡಿದ್ರೆ ಹೇಳು. ಈರುಳ್ಳಿ ಸ್ವಲ್ಪ ಅದು ಕಪ್ಪು ಕಲರ್ ಅಂದರೆ ಬರೋವರೆಗೂ. ಕಪ್ಪು ಕಲರಾ? ಸ್ವಲ್ಪ ಬೇಯಗಂಟ. ಕಪ್ಪು ಕಲರ್ ಸೀದೋಗಿರೋದು. ನಿಜವಾಗ್ಲೂ ಅಡುಗೆ ಮಾಡ್ತಾಳ. ಇವತ್ತು ಮಾಡಿರೋ ಅಡುಗೆ ನಾವು ಹೆಂಗೆ ತಿಂತೀವಿ ಅಂತ ಯೋಚನೆ. ಶಬ್ಬಾಷ್. ಸೌಟ್ ಎಲ್ಲ ಬೀಳಿಸ್ಕೊಂಡು ಓಡಾಡ್ತಾಳೆ. ಚೆನ್ನಾಗಿ ತಿರುಗಿಸಿ ಈರುಳ್ಳಿ, ಸಾಸಿವೆ, ಎಣ್ಣೆ ಅಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜೀರಿಗೆನ ನಿಧಾನಕ್ಕೆ
ಸ್ವಲ್ಪ ಕುಟ್ಕೋಬೇಕು. ಅದು ಜೀರಿಗೆ ಘಮ ಘಮ ಅನ್ನುತ್ತೆ ಸಾಂಬಾರಿಗೆ. ಹಾಕಿ ಇದನ್ನು ಬಿಡಬೇಡಿ, ಇದನ್ನು ಬಗ್ಗೆ ನಿಧಾನ ಅರ್ಜೆಂಟ್ ಏನಿಲ್ಲ. ನೋಡಿ ಈ ಕಲರ್ ಬರ್ಬೇಕು ಈರುಳ್ಳಿ. ಅದೇ ಕಲರ್ ಇದೆಯಲ್ಲ, ಚೇಂಜ್ ಆಗಿಲ್ಲ. ಯಾಕೋ ಭಯ ಆಗ್ತಿದೆ ಇವಳು ಅಡುಗೆ ನೋಡಿ. ನಿಜವಾಗ್ಲೂ ಇವತ್ತು ನಾವು ಊಟ ಮಾಡಿ ಬದುಕಿರ್ತೀವ ಅನ್ನೋದೇ ಡೌಟು. ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನ ಹಾಕಿ ಈ ಕಲರ್ ಚೇಂಜ್ ಆಯ್ತು ಅದು. ಈಗ ನೋಡಿ ಹಳದಿ ಕಲರ್ ಬಂತು. ಯಾಕೆ ಅಂದರೆ ಅರಿಶಿನ ಹಾಕಿದ್ರು. ಅರಿಶಿನ ಹಾಕಿರೋದಕ್ಕೆ. ಅದನ್ನು ಸ್ಮ್ಯಾಶ್ ಮಾಡ್ಕೊಂಡಿರೋದನ್ನ ನೀವು ಒಗ್ಗರಣೆ ಇದ್ದದಕ್ಕೆ ಹಾಕಿ ಬದಲಾಯಿಸಿ. ಫುಲ್ ಹಾಕ್ಬಿಡು ಒಂದೇ ಸಲ. ಒಂದೇ ಸತಿ ಹಾಕೊಂಡ್ರೆ ಮಕ್ಕಕ್ಕೆ ಹಾರ್ಬಿಡುತ್ತೆ. ಸೊ ಅಡುಗೆಗಿಂತ ನಮ್ಮ ಸ್ಕಿನ್ ಕೇರ್. ಯಾರಿಗಾದ್ರೂ ಸ್ಕಿನ್ ಕೇರ್ದು ಏನಾದರೂ ಟಿಪ್ಸ್ ಬೇಕಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಸಿಂಚನ. ಯಾ ನೋಡಿ ಕಾಂಟ್ಯಾಕ್ಟ್ ಮೀ. ಎಷ್ಟು ಕ್ಲಿಯರ್ ಸ್ಕಿನ್ ಇದೆ, ಎಷ್ಟು ನೀಟಾಗಿ ಸ್ಕಿನ್ ಮೇಂಟೈನ್ ಮಾಡ್ತಾಳೆ ನೋಡಿ. ಸ್ಕಿನ್ ನೋಡಿ ಯಾವ ಸೋಪ್ ಹಚ್ತಾಳೆ ಅಂತ ಮಾತ್ರ ಕೇಳಬೇಡಿ. ನಾನು ಹಚ್ತೀನಿ, ನಾನು ಎಲ್ಲ ಹಚ್ತೀನಿ ಸೋಪ್ನ. ನೀರು ತರ್ತೀನಿ. ನೀರು ಹಾಕೊಳ್ಳಿ. ಆ ನೀರಿದ್ರೆ ಸ್ವಲ್ಪ ಕುಡೀರಿ. ಉಳಿದಿರೋ ನೀರು ವೇಸ್ಟ್ ಮಾಡಬಾರ್ದು ಅಂತ. ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕಿ. ಏನು ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನಿಂಗೆ ಖಾರ ಪುಡಿ ಅಂತ ಇದೆಯಲ್ಲ. ಅಂದರೆ ಕಲರ್ ಬರೋಕ್ಕೆ ಖಾರ ಪುಡಿ. ಕಲರ್ ಬರೋಕೆ ಮತ್ತು ಖಾರಕ್ಕೆ ಖಾರ. ಏನು ಮಾತಾಡ್ತಿದ್ದೆ? ಫಸ್ಟ್ ವಿಡಿಯೋ ಮಾಡಿಸಿದ್ದೀರಿ ಅನ್ನೋ ಜೋಶಲ್ಲಿ ಏನು ಮಾತಾಡ್ತಿದ್ದಾಳೆ ಅಂತ ಅವಳಿಗೆ ಗೊತ್ತಾಗ್ತಿಲ್ಲ. ಹೌದು ಅವರೆಲ್ಲ ಹೇಳಿದ್ದೆಲ್ಲ ಕರೆಕ್ಟು. ಸಾಂಬಾರ್ ಪುಡಿ ಹಾಕಿ, ಜಾಸ್ತಿ ಬೇಡ, ನೀವೆಷ್ಟು ಹಾಕೋತೀರೋ ಅದ್ರ ಮೇಲೆ. ನೋಡೋಕ್ಕೆ ಸಾಂಬಾರು ಥರನೇ ಇದೆ, ಟೇಸ್ಟ್ ಹೆಂಗಿದೆನೋ ಗೊತ್ತಿಲ್ಲ. ಉಪ್ಪೇ ಹಾಕಿಲ್ಲಲ್ಲ. ಉಪ್ಪು ಹಾಕ್ತೀನಿ. ಬೇಗ ಮಾಡ್ಬೋದು ಅಂತ ಹೇಳಿ ಮಾಡ್ತಾ ಇದ್ದಾಳೆ. ಯಾಕೆ ಗೊತ್ತಾ ಗೈಸ್, ನಾವು ಬಕಸೂರು ವಂಶದವರು. ನಾನಲ್ಲ, ಅವಳು ಮಾತ್ರ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಅಷ್ಟೇನಾ? ಇನ್ನೇನಾದರೂ ಹಾಕ್ಬೇಕಾ? ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಉದುರಿಸಿ ಅಷ್ಟೇ, ಇನ್ನೇನಿಲ್ಲ. ಅಷ್ಟು ಮಾಡಿದ್ರೆ ಅವಳ ಅಡುಗೆ ಮುಗೀತು. ಈಗ ಅವಳ ಅಡುಗೆ ಮುಗಿಯುತ್ತೆ. ಈಗ ಟೇಸ್ಟ್ ಮಾಡೋರು ನಮ್ಮ ಗತಿ ಏನು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಒಬ್ಳಲ್ಲಿ ಆರಾಮ್ಸೆ ಗೇಮ್ ಆಡ್ಕೊಂಡು ಕುಂತವಳೆ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಇದು ಮಾಡ್ಕೊಳ್ಳಿ. ಅಷ್ಟೇ ಸಾರು ಕಂಪ್ಲೀಟ್ ಆಯಿತು. ನೋಡೋಣ ಹಿಂಗೆ ಮಾಡಿರ್ತಾಳೆ ಏನು. ಟೇಸ್ಟಿಂದ ಹಾಕ್ಬಿಡಿ. ಸಾಂಬಾರು ರೆಡಿಯಾಗಿದೆಯಂತೆ. ಹೇಗೆ ತಿನ್ನೋದು ನೋಡೋಣ ಬನ್ನಿ. ಈಗ ಟೇಸ್ಟ್ ಮಾಡೋದು. ಸಾಂಬಾರು ತಿನ್ನೋಕ್ಕಾಗಲ್ಲ, ನಾವು ಆಲ್ರೆಡಿ ಮೇಯ್ತಾ ಇದ್ದೀವಿ. ನೋಡೋಣ, ತಗೊಂಬರ್ತಾಳೆ, ಟೇಸ್ಟ್ ಮಾಡಿ ಹೇಳ್ತೀವಿ ಹೆಂಗಿರುತ್ತೆ. ಜಿಪ್ಣಿ ಅಂದರೆ ನೋಡಿ, ಇಲ್ಲಿ ಅಷ್ಟು ದೊಡ್ಡ ಲೋಟದಲ್ಲಿ ಇಷ್ಟೇ ಇಷ್ಟು ಅನ್ಕೊಟ್ಟಾಳೆ. ಎಲ್ಲಿ ಸಾಂಬಾರು ಖಾಲಿ ಆಗಿಬಿಡುತ್ತೋ ಅಂತ. ಕಡಲೆ ಮಿಠಾಯಿ ತಿಂತ ಇದ್ದೀನಿ. ಫಸ್ಟು ಇವಳಿಗೆ ಕೊಡೋಣ, ಟೇಸ್ಟ್ ಹೆಂಗಿದೆ ನೋಡೋಣ. ಚೆನ್ನಾಗಿದೆ, ತಿಂದು ಟೇಸ್ಟ್ ಹೇಳು ಅಷ್ಟೇ. ನಿಜ ಹೇಳು, ಹೇಳ್ಬೇಡ. ಹುಳಿ ಮಾಡಿಟ್ಟಿದ್ದಾಳೆ. ಒಂದು ರಿಯಾಕ್ಷನ್ ನೋಡಿ ಸಖತ್ತಾಗೈತೆ ಅನ್ಕೊಂಡೆ. ನೋಡೋಣ ಏನು ಮಾಡೋಳೆ. ಹುಳಿ ಅವಳು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಾರು ಹುಳಿನೇ ಇರಬೇಕು. ಅಂತ ಮಾತ್ರ ಕೊಡೋಲ್ಲ. ಚೆನ್ನಾಗಿದೆ, ಪರವಾಗಿಲ್ಲ. ಅದು ಸ್ವಲ್ಪ ಹುಳಿ ಇದೆ, ಬಿಟ್ಟರೆ ತಿನ್ಬೋದು. ನಾನು ತಿನ್ನೋಕ್ಕಾಗಲ್ಲ ಅಂದ್ಕೊಂಡಿದ್ದೆ, ಮಾಡೋದೇ ಇಲ್ಲ ನೋಡಿ. ಟ್ರೈ ಮಾಡ್ಬೋದು.
ನನ್ನ ಅಡುಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಾಟಮ್ ಕ್ಲಿಕ್ ಮಾಡಿ. ಬೆಲ್ ಬಾಟಮ್ ಅಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.